ಮೈ ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ನಾವು ಫಸ್ಟ್ ಹೊರಟಿದ್ದು ಹಾಸನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ನಾವು ಹೊರಟಿದ್ದು KSRTC ಬಸ್ಸಲ್ಲಿ. ಸೊ ಯಾಕಂದರೆ ಫ್ರೀ ಬಸ್ ಅದಕ್ಕೆ. ಸೊ ಇದು ನಾನು ಫಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋದು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ದೇವರ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಕ್ಕೆ. ಸೊ ಜರ್ನಿ ಹೇಗಾಗುತ್ತೆ ನಿಮ್ಮ ಜೊತೆನೇ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಆಫ್ಟರ್ 2.5 hours ಆಫ್ ಜರ್ನಿ ವಿ ರೀಚ್ಡ್ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಬಸ್ ಜರ್ನಿ ತುಂಬಾ ಹೆಕ್ಟಿಕ್ ಆಗಿತ್ತು. ಬಟ್ ನಾವು ಬರ್ತಾ ಇರೋದು ದೇವ್ರು ನೋಡೋಕ್ಕಲ್ವ. ಸೊ ಅದನ್ನೆಲ್ಲ ಮರೆತು ನಾವು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಸೊ ಆ್ಯಸ್ ವಿ ರೀಚ್ಡ್ ನೋಡಿ, ನಮಗೆ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿದೆ. ಸೊ ಅಲ್ಲಿ ಹಿಂದೆ ಕಾಣಿಸ್ತಿರೋದೇ ಕುಮಾರ ಪರ್ವತ. ಸೊ ಅದಕ್ಕೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಟ್ ಸೊ ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಆರ್ ಇನ್ ಕೇಸ್ ಕುಮಾರ ಪರ್ವತಕ್ಕೆ ಟ್ರಾವೆಲ್ ಮಾಡೋರಿದ್ದರೆ, ಸೊ ಫಸ್ಟು ದೇವರ ದರ್ಶನ ಮಾಡಿ ಆಮೇಲೆ ನಿಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ. ಸೊ ನಾನು ಆವಾಗಲೇ ಹೇಳ್ದಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಎಂಟೈರ್ ಮೈ ಲೈಫಲ್ಲಿ. ಸೊ ಏನೋ ಗೊತ್ತಿಲ್ಲ, ನನ್ನ ಟೈಮ್ ಚೆನ್ನಾಗಿತ್ತು ಅಲ್ವೋ, ಹೋಗಿದ್ದು 5 ನಿಮಿಷಕ್ಕೆ 5 to 10 minutesಗೆ ನಮಗೆ ದರ್ಶನ ಆಯಿತು. ಸೊ ನಾವು ಹೋಗಿದ್ದು ಬೆಳಗ್ಗೆನೆ. ಸೊ ಬೆಳಗಿನ ಜಾವನೇ, ಅಂದರೆ ನಾಟ್ 5 AM. ನಾವು ಹೋಗಿದ್ದು ಕರೆಕ್ಟಾಗಿ ಒಂದು 7 to 8 ಆ ಟೈಮಿಂಗ್ಸಲ್ಲಿ. ಸೊ ಹೋಗಿದ ತಕ್ಷಣವೇ ಯಾವುದೂ ಕ್ಯೂ ಇರಲಿಲ್ಲ ಅಂತ ನಮಗೆ ಒಂದು 5 ನಿಮಿಷದಲ್ಲೇ ದರ್ಶನ ಸಿಕ್ತು. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಷ್ಟೇ ವ್ಲಾಗ್ ಮಾಡಿದ್ದು. ಸೊ ರೂಲ್ಸ್ ಎಲ್ಲ ಬ್ರೇಕ್ ಮಾಡಬಾರ್ದು ಅಂತ ಸೊ ಅಲ್ಲಿಗೆ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ. ಸೊ ನೆಕ್ಸ್ಟ್ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಸೊ ನೋಡಿ ಗೈಸ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್ನ ನಿಮಗೆಲ್ಲ ಹೇಳ್ತೀನಿ ಬನ್ನಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಸುಬ್ರಹ್ಮಣ್ಯದಲ್ಲಿ ಸುಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ಈಶ್ವರಪುತ್ರ ಷಣ್ಮುಖ ದೇವರನ್ನು ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದು, ನಾಗಮಂಡಲವೆಂಬ ಸಾಂಪ್ರದಾಯಿಕ ನೃತ್ಯವನ್ನು ಕಾಣಬಹುದು. ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನವಾಗಿದೆ. ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲುವುದು ಎಂಬ ವಿಶೇಷವಿದೆ ಇಲ್ಲಿ. ಹಾಗಾಗಿ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿ ನಂಬಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಇಲ್ಲಿ ಬರುತ್ತಿರುತ್ತಾರೆ. ಭಕ್ತಾದಿಗಳು ಮುಖ್ಯ ಗೋಪುರವಿರುವ ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಿ ಒಳಸುತ್ತನ್ನು ಪೂರ್ವ ಬಾಗಿಲಿನಿಂದ ಮುಂದುವರಿಸುತ್ತಾರೆ. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಶ್ರೀ ದೇವರ ಮೂರ್ತಿ ಇದೆ. ಅದರ ಮೇಲಿನ ಹಂತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಮತ್ತು ವಾಸುಕಿ ಹಾಗೂ ಕೆಳ ಹಂತದಲ್ಲಿ ಆದಿಶೇಷನ ಮೂರ್ತಿಗಳಿವೆ. ಭಕ್ತಾದಿಗಳು ಒಳಸುತ್ತನ್ನು ಪ್ರವೇಶಿಸುವಾಗ ತಮ್ಮ ಶರ್ಟ್ ಬನಿಯನ್ಗಳನ್ನು ತೆಗೆಯಬೇಕಾಗುವುದು. ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟು ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್. ನಿಮ್ಗೇನಾದರೂ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್. ಸೊ ನಾವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆದ ನಂತರ ಆದಿ ಸುಬ್ರಹ್ಮಣ್ಯ ಅಂತ ಅದ್ರ ಪಕ್ಕದಲ್ಲೇ ಇದೆ. ಅಂದರೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲಿ ನಮಗೆ ಆದಿ ಸುಬ್ರಹ್ಮಣ್ಯ ಸಿಗುತ್ತೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಗಾಯ್ಸ್, ನೀವು ಇದು ಏನು ನೋಡ್ತಿದ್ದೀರಾ ಪಕ್ಕದಲ್ಲಿ ನದಿ ಥರ ಇದೆಯಲ್ಲ, ಅದು ಕುಮಾರಧಾರ ಅಥವಾ ಕುಮಾರ ತೀರ್ಥ ಅಂತಲೂ ಕರೀತಾರೆ. ಸೊ ನಾವು ಹೋದಾಗ ಇಷ್ಟು ನೀರಿತ್ತು. ಸೊ ನೀರು ಮಾತ್ರ ತುಂಬ ಮೀನ್ಸ್ ಕ್ಲಾರಿಟಿ ಆಗಿತ್ತು, ಅಂದರೆ ತುಂಬ ಪವಿತ್ರವಾಗಿತ್ತು. ಇಲ್ಲಿ ಸ್ನಾನ ಮಾಡಿದ್ರೆ ಎಂಥದೇ ಚರ್ಮ ರೋಗ ಅಥವಾ ಸ್ಕಿನ್ ರಿಲೇಟೆಡ್ ಏನೇ ಡಿಸೀಸಸ್ ಇದ್ದರೂ ಅದೆಲ್ಲ ಹುಷಾರಾಗುತ್ತೆ ಅನ್ನೋ ನಂಬಿಕೆ ಇದೆ ಗೈಸ್. ಸೊ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ.
ಸೊ ಅದೇ ದೇವಸ್ಥಾನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ ಒಳಗಡೆ ಮೊಬೈಲ್ ಫೋನ್ಸ್ ಅಲೋ ಇರಲ್ಲ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಗೈಸ್. ಸೊ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕ ಪಾರ್ಕ್ ಥರ ಇದೆ. ಅಂದರೆ ಅಲ್ಲಿ ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುತ್ತೆ ಅದೆಲ್ಲ. ಸೊ ನಾವು ಅಲ್ಲಿ ಒಳಗೆ ಫಸ್ಟ್ ಟೈಮ್ ಬಂದಿರೋದಲ್ವ, ಏನೇನಿರುತ್ತೆ ಅಂತ ನೋಡೋಕ್ಕೆ ಹೋಗಿದ್ವಿ. ಸೊ ಯಾಕೆ ಗ್ರೀನರಿ ತುಂಬ ಚೆನ್ನಾಗಿತ್ತು. ಸೊ ನಾವು ದೇವಸ್ಥಾನ ದರ್ಶನ ಆದಮೇಲೆ ತಿಂಡಿ ತಿಂದ ನಂತರ ಸ್ವಲ್ಪ ಶಾಪಿಂಗ್ ಅಂದರೆ ಏನೇನಿದೆ ಅಂತ ನೋಡ್ತಿದ್ವಿ. ಸೊ ಏನಾದ್ರು ಚೆನ್ನಾಗಿದ್ರೆ ತೊಗೊಳೋಣ ಅಂದ್ಕೊಂಡ್ವಿ. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದು ಬ್ಲೆಸ್ಸಿಂಗ್ಸ್ ಅಥವಾ ದರ್ಶನ ತುಂಬ ಚೆನ್ನಾಗಾಯಿತು ಗೈಸ್. ಸೊ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ದಿಸ್ ಈಸ್ ಒನ್ ಆಫ್ ದ ಮೆಮೊರಬಲ್ ಡೇ ಇನ್ ಮೈ ಲೈಫ್ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಸೊ ನೀವು ಯಾರು ಆದರೂ ಕೂಡ ಇನ್ನೂ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಲ್ಲ ಅಂತ ಅಂದರೆ ಸೊ ಪ್ಲೀಸ್ ಹೋಗಿ ಒಂದ್ಸರಿ ದರ್ಶನ ಮಾಡಿ. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಬರೀ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಅಷ್ಟೇ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಪಾಸಿಟಿವಿಟಿ ವೈಬ್ ಸಿಗುತ್ತೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಿಮಗೂ ಈ ವಿಡಿಯೋ ನೋಡಿ ತುಂಬ ಖುಷಿಯಾಗಿರುತ್ತೆ. ನೀವು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತೀರ ಅನ್ಕೋತೀನಿ. If you guys like this video, please do subscribe to my channel and like, comment, share. Thank you guys.